ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಅನ್ನೋ ರೀತಿಯ ಚಿತ್ರಣಗಳಿತ್ತು. ಆದರೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ ಮೇಲೆ ಅಲ್ಲಿದ್ದ ಇತರೆ ಆಕಾಂಕ್ಷಿಗಳಲ್ಲಿ ಅಸಮಾಧಾನ ಆಗೋದು ಸಹಜ, ಸ್ವಾಭಾವಿಕ. ಆದರೆ ಅಧಿಕೃತ ಬಿಜೆಪಿ ಪರವಾದ ಅಭ್ಯರ್ಥಿಯಾಗಿ ಸುಧಾಕರ್ ಅವರು ಕಣಕ್ಕಿಳಿದಿದ್ದಾರೆ. ಇದೀಗ ಟೆಂಪಲ್ ರನ್ ಪ್ರಾರಂಭ ಮಾಡಿದ್ದಾರೆ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಪುನಸ್ಕಾರವನ್ನ ಸಲ್ಲಿಸಿದ್ದಾರೆ. ಹಾಗೆ ಸಭೆ ಮೇಲೆ ಸಭೆ, ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸ್ತಾ ಆಕ್ಟಿವ್ ಆಗಿದ್ದಾರೆ ಫುಲ್ ಒಟ್ಟು ಕ್ಷೇತ್ರದಲ್ಲಿ. ಏಪ್ರಿಲ್ 1ನೇ ತಾರೀಕು ನಾಮಪತ್ರವನ್ನ ಬೇರೆ ಸಲ್ಲಿಕೆ ಮಾಡ್ತಾರಂತೆ ಡಾಕ್ಟರ್ ಕೆ ಸುಧಾಕರ್. ಇವತ್ತು 3 ಸೆಟ್ಟು ನಾಮಿನೇಷನ್ ಆಗ್ತಾ ಇದೆ. ಇವತ್ತು ನಮ್ಮ ಹೆಸರು ಬಲಕ್ಕೆ 1ನೇ ತಾರೀಕು 12:20ಕ್ಕೆ ಬಿ ಫಾರ್ಮ್ ಜೊತೆಗೆ ಇವತ್ತು ನಾಮಿನೇಷನ್ ಆಗ್ತಾನೆ. ಮತ್ತೆ 3ನೇ ತಾರೀಕು ಒಂದು ಆಗ್ತಾನೆ. 4ನೇ ತಾರೀಕು ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರುಗಳು, ನಮ್ಮ ರಾಜ್ಯ ಮಟ್ಟದ ನಾಯಕರು, ನಮ್ಮ ಕ್ಷೇತ್ರದ ಮಾಜಿ ಸಚಿವರುಗಳು, ಹಾಲಿ ಶಾಸಕರು, ನಮ್ಮ ಪಕ್ಷದ ಅಭ್ಯರ್ಥಿಗಳು ಈಗೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಅವತ್ತು 4ನೇ ತಾರೀಕು ಮೆರವಣಿಗೆ ಮಾಡುವ ಮೂಲಕ ರೋಡ್ ಶೋ ಕೂಡ ಹಮ್ಮಿಕೊಂಡಿದ್ದೀವಿ ಚಿಕ್ಕಬಳ್ಳಾಪುರ. ಒಟ್ಟಾರೆ ನಾವು ಗಮನಿಸ್ತಾ ಹೋದರೆ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವನಾಥ್ ಅವರು ಕೂಡ ಹೇಳಿದ್ರು, ನಾವು ಮೋದಿಯನ್ನು ಗೆಲ್ಲಿಸೋದಕ್ಕೆ ಎಲ್ಲ ತ್ಯಾಗಕ್ಕೂ ರೆಡಿ ಇದ್ದೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ನೋಡೋಣ ಇದು ಹೆಂಗೆಲ್ಲ ಲೆಕ್ಕಾಚಾರ ಇವರದ್ದು ಪ್ಲಸ್ ಆಗುತ್ತೆ ಅನ್ನೋದನ್ನು.